ಪ್ರತಿ ಸಲ ಕುಂಬಾರಿ ಹಾಡುಗಳು ಬರ್ತಿದ್ದು ನಮ್ ಜೋಡಿ. ಹೌದು ಹೌದು. ಪ್ರತಿ ಸಲ ಒಬ್ಬರೇ ಮಾಸ್ತರ್ಗಳು ಬರ್ತಿದ್ರು. ಒಬ್ಬರ ಬರ್ತಿದ್ರಲ್ಲ ಮ್ಯಾಲಿನ ಸಂಗಾಟ. ಇವತ್ತು ನಮ್ಮ ಕುಮಟಾ ಗ್ರಾಮಕ್ಕೆ ಬಂದಾರಪ್ಪ ಅಂದ್ರೆ ಇಬ್ರು ಮಾಸ್ತರ್ಗಳು ಬಂದಾರ ಜೋಡಿ ಜೋಡಿ. ಹೌದು ಹೌದಿಲ್ಲ? ಅವ್ರ ಇಬ್ರು ಯಾಕೆ ಬಂದಾರ ನಿಮ್ ಕೂನಿಲ್ರಿ? ಯಾಕ? ನಮಗ್ ಅಂಜಾರ ಅವ್ರು. ನಿನಗ ಅಂಜಾರು? ಹೌದು. ನೀನ್ ಅಷ್ಟು ದೊಡ್ಡ ಶಾಣೆ ಇದೀನೋ ಅಂದಾಗ ಇಬ್ರು ಬಂದಾರ ಮಾಸ್ತರ್ಗಳು ಅವರು. ಹಿಂಗಂದಿ? ಹೌದು. ಇರ್ಲಿ. ಹೌದು. ನಮ್ಮ ತಮ್ಮನು ಕೂಡ ಮಾತಾಡಿದ ಪ್ರಥಮ ಸಂದಿನ್ಯಾಗ. ಹೌದು. ನಮ್ಮ ಅಕ್ಕ ಬಂದಾಳಂದ್ರ ಮುಂದಿನ ಸಂದಿನ್ಯಾಗ ಮೊಗಳಾಳ ಸುಮಿತ್ರಕ್ಕ. ಹೌದು. ಧರ್ಮದಿಂದ ನಡೆದು ಮಾತಾಡ್ತಾಳೋ ಏನ ಅಧರ್ಮದಿಂದ ಇರ್ತಾಳೋ ಹೆಂಗ ನಡೀತಾಳ ನಡೀಲಿ. ಆ ಪ್ರಕಾರ ನೀ ಇವತ್ತು ಏನ ಕೇಳ್ತಿ ಕೇಳಕ್ಕ ನಾವು ಕೊಡ್ಲಿಕ್ಕೆ ಸಿದ್ಧದೇವೆ ಅಂತ ಹೆಚ್ಚು ಕಡೆ ತಮ್ಮ ಹುಟ್ಟಿಗೆ ರಾಕೇಶ್ ತಮ್ಮ ಮಾತಾಡಿದ. ರಾಹುಲ್ ಮಾಸ್ತಾರ. ರಾಹುಲನು? ಹೌದು. ರಾಕೇಶ್ ಅಂದ್ರೆ ನನ್ಗೆ ರೂಢಿಯಾಗಿ ಬಿಡದ. ಎರಡು ಒಂದೇಳ್ರಿ. ಎರಡು ಒಂದ್ ಅದ್ರಾಗ ಹೊಡೆದ್ ಬಿಟ್ಟು ಅಂದಿ. ಹೌದು. ಅವ ತಮ್ಮ ಹೇಳ್ಬೇಕಾರೆ ಹೌದು. ಏ ತಮ್ಮ ನಿನ್ನ ಕಡೆ ಕೊಡುವಂತ ತಾಕತ್ತು ನಿನ್ನ ಬಲ್ಲಿ ಇಲ್ಲ. ಇದು ಮೊದಲು ತಲೆಯಾಗ ನೆನಪಿಟ್ಟುಕೋ. ಅದು ಹೆಂಗ್ರಿಪ್ಪ? ಅಮೋಘ ಸತಗ 4 ಮಂದಿ ವರವಿನ ಮಕ್ಕಳ, 3 ಮಂದಿ ಪುಣ್ಯದ ಮಕ್ಕಳ. ಹೌದಪ್ಪ ಹೌದು. 4 ಮಂದಿ ವರವಿನ ಮಕ್ಕಳು ಯಾರು? ಯಾರಿಪ್ಪ ಅವರು? ಅವತಾರ ಉದಿಸಿದ್ದ ದೇವೇಂದ್ರ ಬಿಳಿಯಾಣಿಸಿದ್ದ ಆಚಾರ್ಯಗೌಡ ಸೋಮನಿ ಮುತ್ಯ ಕಡಿ ಹುಟ್ಟ ಕಣ್ಣು ಮುತ್ಯ ಒಬ್ಬಾಕೆ ಹೆಣ್ಣು ಮಗಳು ರೇಬಕಾದೇವಿ ಸ್ವರೂಪದಾಗ ನಾನು ನಿಂತೀನಿ. ಹೌದಪ್ಪ ಹೌದು. ಹೌದಿಲ್ಲ? ಹೌದಾ? ನಾನು ಬಂದು ನಿಂತೀನಪ್ಪ ಆದ್ರ ನಿನಗ ಕೂಡ ತಾಕತ್ತಿಲ್ಲ. ಏನ ಅಪ್ಪಗ ಕೂಡ ತಾಕತ್ತಿಲ್ಲ, ನಿನಗ ಕೂಡ ತಾಕತ್ತಿಲ್ಲ ನನಗ. ಕರೆಯೋದು ಮಾತಿದು. ಇದು ಮೊದಲು ತಲೆಯಾಗ ನೆನಪಿಟ್ಟುಕೊ. ನೀ ಏನ್ ಹೇಳ್ತಿಲ್ಲ ಯಾಕ ನೀ ಮುಂದಿನ ಸಂದಿಗೆ ಏನು ಕೇಳ್ತಿ ಕೇಳು. ಹೌದು. ಹೌದಿಲ್ಲ? ನಾ ಕೇಳಿದ್ದು ನಿನಗೂ ಕೊಡು ತಾಕತ್ತಿಲ್ಲ ತಮ್ಮ. ತಮ್ಮಗಿನ್ನದು. ಹೌದಿಲ್ಲ? ಹೌದಾ? ಇನ್ನ ಅಪ್ಪನ ಕೇಳಿ ಕೊಡ್ತೀನಿ ನಾನು ಒಪ್ಕೋತೀನಿ ಮಾತ. ಹೌದು. ಅದು ಬರಬರಿ. ಅದು ಸರಿ ಒಪ್ಕೋತೀನಿ. ಹೌದಾ? ಮತ್ತ ಅದಕ್ಕಿಂತ ಬಿಟ್ಟು ಮತ್ತೆ ಈ ಕೆಳಗಿನ ಮತ್ತೆ ಅಳಿಗೆ ಪಿಂಟು ಅನ್ನ ಎದ್ದು ನಿಂತಾನ. ಮಜ್ಜಿಗೆ ಒಬ್ರು ಕುಡಿಯೋರು, ಮೀಸ್ ಒಬ್ರು ಹಿಡಿಯೋರು. ಹಂಗಾಗಿತ್ತು ಇವ್ರದು. ಹಿಂಗಂದಿ? ತಮ್ಮ ಒಂದು ಗಜ್ಜು ಮಾತಾಡುದು, ತಮ್ಮ ಮಗನ ಅಣ್ಣ ಒಂದು ಗಜ್ಜು ಮಾತಾಡುದು. ಇರ್ಲಿ ಬಿಡು. ಹೌದು. ಯಾಕಂದ್ರೆ ತಮ್ಮರ ಮಾತಾಡ್ಲಿ ಇವತ್ತು. ಯಾಕಂದ್ರೆ ಇಬ್ರು ಕೂಡಿ ಯಾನ್ ಮೀಟಿಂಗ್ ಮಾಡ್ಕೊಂಡು ಬಂದಾರ ಬರ್ಲಿ. ಏನ್ ಕೆಲಸ ಆಗುದಿಲ್ಲ, 10 ಮಂದಿ ಬಂದ್ರು ಕೆಲಸ ಆಗುದಿಲ್ಲ ಮುದಕ್ಕೆ. ಹಿಂಗಂದಿ? ಹೌದು. ಇರ್ಲಿ, ಬಹಳ ಮಾತಾಡೋದು ಅವಶ್ಯಕತೆ ಇಲ್ಲ ತಮ್ಮ. ಇಲ್ಲ. ಇವತ್ತು ಈಗಾಗಲೇ ಕಮಿಟರ್ ಹೇಳ್ಯಾರ ಮೊದಲೇ ಟೈಮ್ ಬಾಳ ಆಗ್ಯದ. ಹೌದಾ? ಏನೋ ಮಾತಾಡ್ರು ಕೂಡ ಸಿದ್ಧಾಟಿಕೆ ವಿಷಯನೇ ಮಾತಾಡ್ಬೇಕು ಅನ್ನೋಂತ ಮಾತನ್ನ ಹೇಳ್ಯಾರ. ಬಹಳ ಮಾತನಾಡ್ಲಾರ್ದನೆ. ಹೌದು. ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಬಾರಿಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದು ತಮ್ಮ. ಏನಕ್ಕ? ಲೋಪದೋಷಗಳಾಗಬಹುದು. ಯಾಕಪ್ಪ ಅಂದ್ರ ಹೌದು, ಇಟ್ಟೋತನ ಬರೋಬ್ಬರಿ ಮಾತಾಡಿದ್ರಿ. ಇಲ್ಲಿ ಬಂದು ಯಾಕೆ ತಪ್ಪು ಮಾತಾಡಿದ್ರಿ? ಏನ್ ತಪ್ಪು ಮಾತಾಡಿನ? ಲೋಪದೋಷ ಯಾಕ